ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಕವಿಯುರತ್ನ ಮಾತಾಡ್ತಾ ಇರೋದು. ನಾವು ಇವತ್ತು ಹೊರಟಿರೋದು ತಿರುವಣ್ಣಾಮಲೈ ಅಂತೇಳಿ. ಇಲ್ಲಿಂದ ಸುಮಾರು 700 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ಬೈಕ್ಗಳನ್ನ ತೊಗೊಂಡು ಹೊರಟಿದ್ದೀವಿ. ಒಂದು ನಮ್ಮ ಯೂನಿಕಾರ್ನು, ಇನ್ನೊಂದು CB350 ಅಂತ ಹೇಳಿ ತುಂಬ ಫೇಮಸ್ ಇರುವಂಥ ಒಂದು ದೇವಸ್ಥಾನ. ನಾವು ನಿಮಗೆ ತೋರಿಸ್ತೀವಿ, ನೋಡಿ ಎಂಜಾಯ್ ಮಾಡಿ. ನಾವು ಮತ್ತೂರು ಬಿಡೋಷ್ಟಲಿಗೆ 4:30 ಆಗಿತ್ತು. ನೋಡಿ, ಸ್ಕೈ ವ್ಯೂ ಹಿಂಗಿರುತ್ತೆ ಆ ದೇವಸ್ಥಾನದ್ದು. ಮೇನ್ ಗೋಪುರದೊಳಗೆ ಈ ಟೈಪ್ ಇರುತ್ತೆ. ಹಾಗೆ ಹೋಗ್ಬೇಕಾದ್ರೆ ದಾರೀಲಿ ಹೊಸ ಗಾಡಿಗೆ PPF ಮಾಡ್ಸೋಣ ಅಂತ ಹೋದ್ವಿ. ಬಟ್ ಬೆಂಗಳೂರು ಮುಟ್ಟೋಷ್ಟಿಗೆ 11:30 ಆಗಿತ್ತು. ಸಾಯಂಕಾಲ ಅಷ್ಟೊತ್ತಿಗೆಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ಅವರು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಭಾಳ ದೂರದಿಂದ ಹೋಗಿದ್ವಿ. ಅಂಗಡಿ ಹೆಸರು ನಿಮಗೆ ಕೊನೆಯದಾಗಿ ಹೇಳ್ತೀನಿ. ಥ್ರಾಟಲ್ ಅಂತ ಹೇಳಿ ಏನೋ ಶಾಪ್ ಇದೆ. ನಾವು ಹೊಸ ಗಾಡಿ ಮೇಲೆ ಒಂದು ಎಮೋಷನ್ ಇಟ್ಕೊಂಡೇನೋ ಹೋಗಿದ್ವಿ. ಅವ್ರು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಹೆಂಗೆ ಬೇಕಂಗೆ ಮಾಡಿ ಕಳಿಸಿದ್ರು. ಸುಮಾರು 8,000 ಏನೋ ದುಡ್ಡು ತೊಗೊಂಡ್ರು, ಬಟ್ ಸರಿಯಾಗಿ ಮಾಡಲಿಲ್ಲ. ಅದೇ ಬೇಜಾರು ನಮಗೆ. ಇನ್ನೊಂದು ಯಾರು ಹೋಗೋಕ್ಕೆ ಹೋಗಬೇಡಿ, ಇಲ್ಲಿ ಸರಿಗೆ ಮಾಡಲ್ಲ. ಇಲ್ಲೇ ಗೊತ್ತಿರೋರ ಹತ್ರ ಮಾಡಿಸ್ಕೊಳ್ಳಿ. ನಾವು ಬೆಂಗಳೂರಿಂದ ಸ್ವಲ್ಪ ಲೇಟಾಗಿಬಿಟ್ಟಿದ್ದ ಕಾರಣ ಅರುಣಾಚಲೇಶ್ವರಿಗೆ ರಾತ್ರಿ 1:30, 2 ಆಗಿತ್ತು ಬರೋಷ್ಟಿಗೆ. ನಾವು ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಎಲ್ಲರೂ ಡೈರೆಕ್ಟ್ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಗಣಪತಿ ಟೆಂಪಲ್ ಸಿಕ್ತು ಒಂದು, ಅಲ್ಲಿ ನಮಸ್ಕಾರ ಹೊಡ್ಕೊಂಡು ಸೀದಾ ರಾಜಗೋಪುರ ಹತ್ರ ಹೋಗ್ತಾಯಿದ್ದೀವಿ. ನಮ್ಮ ಕೊಟ್ರೇಶ್ ಮತ್ತು ಪ್ರಶಾಂತ್ ಫುಲ್ಲು ಜೋಶಲ್ಲಿದ್ದರು. ಯಾವಾಗಲೂ ಜೋಶಲ್ಲಿರ್ತಾರೆ ಅವರು, ನಮ್ಮ ಹುಡುಗರು. ಟೈಮ್ ನೋಡಿ ಸರಿಯಾಗಿ 3:43 ಆಗಿತ್ತು. ಅಲ್ಲಿಂದ ನಾವು ಹೊರಟಿದ್ದು ಮೇನ್ ರಾಜಗೋಪುರ ಹತ್ರ. ಅಲ್ಲಿಂದ ಏನೋ ಸ್ಟಾರ್ಟ್ ಮಾಡಬೇಕಂತೆ. ಫಸ್ಟು ಒಂದು ಕಾಯಿ ತೊಗೊಂಡು, ಕರ್ಪೂರ ತೊಗೊಂಡು ಅಲ್ಲಿ ಹಚ್ಚಿ ಅದನ್ನು ಕಾಯಿ ಹೊಡೆದು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂತೆ. ನಾವು ಅಲ್ಲಿಗೆ ಹೋಗೋಣ ಬನ್ನಿ. ನಾವೆಲ್ಲರೂ ಸೇರಿ ಅಲ್ಲಿಂದ ಹಣೆಗೇನೋ ಹಚ್ತಾರೆ. ಅದನ್ನೆಲ್ಲ ಹಚ್ಕೊಂಡು ಕುಂಕುಮ ಮತ್ತು ವಿಭೂತಿಯಿಂದ ಮಾಡಿದರಾಗಿರುತ್ತೆ ಅದು. ಅದರಿಂದ ಹಣೆಗೆ ಹಚ್ಕೊಂಡು ಎಲ್ಲರೂ ಹಚ್ಕೊಂಡ್ವಿ. ಏನೋ ಇರಲಿ ಅಂತ ನೋಡಿದ್ವಿ. ಅಲ್ಲಿ ಜನ ಬರೀ ಬಿಸ್ನೆಸ್ ಅಷ್ಟೇ ಮಾಡೋಕ್ಕೆ ಸಾಯ್ತಾರೆ ನೋಡಿ. ನಮ್ಮ ಕೊಟ್ರೇಶ್ ಅವ್ರು ಹಚ್ಕೊಂತಾರೆ, ಆಮೇಲೆ ವಿಕಾಸು, ಆಮೇಲೆ ಪ್ರಶಾಂತ್, ನಾವೆಲ್ಲ ಹಚ್ಕೊಂಡು ಹಾಗೆ ನೆಕ್ಸ್ಟ್ ನಮಗೂ ಹಚ್ಚಿದ್ರು. ಅಲ್ಲಿಂದ ನಾವು ಹೊರಟಿದ್ದು ಮೇನ್ ರಾಜಗೋಪುರ ಹತ್ರ. ರಾಜಗೋಪುರ ಹತ್ರ ಫಸ್ಟ್ ಹೋಗಿ ಕರ್ಪೂರ ತೊಗೊಂಡು, ಕರ್ಪೂರ ಹಚ್ಚಿ, ಕಾಯಿ ತೊಗೊಂಡು ಕಾಯಿ ಹೊಡೆದು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂತೆ. ಅದೇ ಪದ್ಧತಿ ಒಳಗೆ ನಾವೆಲ್ಲರೂ ಅದೇ ಸ್ಟೆಪ್ ಫಾಲೋ ಮಾಡಿದ್ವಿ. ಅಲ್ಲಿಂದ ಫಸ್ಟ್ ಕರ್ಪೂರ ಹಚ್ಚಿದ್ವಿ. ಕರ್ಪೂರ ಹಚ್ಚಿ ಒಂದು ಕಾಯಿ ಹೊಡೆದು ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ರಶ್ ಇರುತ್ತೆ. 2 ಗಂಟೆಗೆ ನೋಡಿ ಯಾವ ಥರ ಇದೆ ರಶ್ಶು. ಜನರು 2 ಗಂಟೆಗೆ ಈ ಲೆವೆಲ್ ಇದೆ. ಅದಕ್ಕೆ ನಾವು ಬೇಗ ಮುಗಿಸ್ಕೊಂಡು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಇದು ತಮಿಳುನಾಡಲ್ಲಿರುವ ತಿರುವಣ್ಣಾಮಲೈಯಲ್ಲಿರುವ ಅರುಣಾಚಲೇಶ್ವರ ದೇವಸ್ಥಾನವು ಪಂಚಭೂತಗಳ ಸ್ಥಳದಲ್ಲಿ ಅಗ್ನಿಯನ್ನು ಪ್ರತಿನಿಧಿಸುವ ಪ್ರಮುಖ ಶಿವನ ದೇವಸ್ಥಾನವಾಗಿದೆ. ಇದು ಸುಮಾರು 1000 ವರ್ಷಗಳಿಗೂ ಹಳೆಯದಾದ ಚೋಳರ ಕಾಲದ ದೇವಸ್ಥಾನವಾಗಿದ್ದು ಅರುಣಾಚಲ ಬೆಟ್ಟದ ತಪ್ಪಲಿನಲ್ಲಿದೆ. ಕಾರ್ತಿಕೇಯ ದೀಪೋತ್ಸವದ ಮತ್ತು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆಗೆ ಪ್ರಸಿದ್ಧವಾಗಿರುವ ಈ ತಾಣವು ಮಹರ್ಷಿಗಳ ಆಶ್ರಮಕ್ಕೂ ಹೆಸರುವಾಸಿಯಾಗಿದೆ. ತಿರುವಣ್ಣಾಮಲೈ ದೇವಸ್ಥಾನದ ಮೇನ್ ಇದು ಏನಂದರೆ, ಈ ದೇವಾಲಯವು ಅಗ್ನಿಲಿಂಗ ರೂಪದಲ್ಲಿರುವ ಶಿವನನ್ನು ಪೂಜಿಸುವ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿಯ ಪ್ರಧಾನ ದೇವತೆ ಅರುಣಾಚಲೇಶ್ವರಮ್ಮ ದೇವಿ ಮತ್ತು ಉಣ್ಣಾಮಲೈ ಅಮ್ಮನ್ ಅಂತೇಳಿ. ಇತಿಹಾಸ ಏನೆಂದರೆ ಇದರದು, ಈ ದೇವಾಲಯವನ್ನು 1000 ವರ್ಷಗಳಿಗೂ ಮುಂಚೆ ಚೋಳ ರಾಜರು ನಿರ್ಮಿಸಿದ್ದರು. ವಿಜಯನಗರದ ಚಕ್ರವರ್ತಿ ಶ್ರೀಕೃಷ್ಣ ದೇವರಾಯರು ಸೇರಿದಂತೆ ಅನೇಕ ರಾಜರು ಇಲ್ಲಿನ ಅಭಿವೃದ್ಧಿ ಕೊಡುಗೆ ನೀಡಿದ್ದಾರೆ. ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ಬೆಟ್ಟವನ್ನು ಪ್ರದಕ್ಷಿಣೆ ಹಾಕುತ್ತಾರೆ. ಗಿರಿ ಪ್ರದಕ್ಷಿಣೆ ಇದು ಪುಣ್ಯವೆಂದು ನಂಬಲಾಗಿದೆ. ಅಷ್ಟಲಿಂಗ ಪ್ರದಕ್ಷಿಣೆಯ ಹಾದಿಯಲ್ಲಿ 8 ದಿಕ್ಕುಗಳಲ್ಲಿ 8 ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. 1ನೇದು ಇಂದ್ರಲಿಂಗಂ, ಅಗ್ನಿಲಿಂಗಂ, ಯಮಲಿಂಗಂ, ನಿರುತಿಲಿಂಗಂ, ವರುಣಲಿಂಗಂ, ವಾಯುಲಿಂಗಂ, ಕುಬೇರಲಿಂಗಂ, ಈಶಾನ್ಯಲಿಂಗಂ ಅಂತೇಳಿ ನಾವು ದರ್ಶನ ಮಾಡಬಹುದು.
ನಾವು ಒಂದೊಂದಾಗಿ ಎಲ್ಲವೂ ತಿರುಗಾಡಿ ಒಂದೊಂದೇ ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲಿ ವಾರ್ಷಿಕ ಕಾರ್ತಿಕೇಯಂ ದೀಪ ಉತ್ಸವದಂತೆ ಸಮಯ ಬೆಟ್ಟದ ಮೇಲೆ ಬೃಹತ್ ದೀಪವನ್ನು ಸುಮಾರು ನಾವು 3:43ಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 14 ಕಿಲೋಮೀಟ್ರ್ ಇದೆ ಅದು. ನಾವು ಪ್ರತಿಯೊಂದು 8 ಲಿಂಗಗಳಿಗೆ ಹೋಗಿ ದರ್ಶನ ಮಾಡಿಕೊಂಡು ಲಾಸ್ಟಿಗೆ ಈಶಾನ್ಯ ಲಿಂಗಂ ಅಂತಿದೆ. ಕುಬೇರ ಲಿಂಗಂ ಅಂದರೆ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇರೋರು ಕುಬೇರಲಿಂಗಂ ದರ್ಶನ ಮಾಡ್ಕೋಬೇಕಂತೆ. ವಾಯುಲಿಂಗಂ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇರೋವಂಥವ್ರು ವಾಯುಲಿಂಗಂ ದರ್ಶನ ಮಾಡ್ಕೋಬೇಕಂತೆ. ಹಾಗೆ ಒಂದೊಂದು ಲಿಂಗಕ್ಕೂ ಒಂದೊಂದು ಹಿಸ್ಟ್ರಿ ಇದೆ ಇಲ್ಲಿ. ಹಾಗಾಗಿ ನಾವು ಪ್ರತಿಯೊಂದು ಲಿಂಗವನ್ನು ದರ್ಶನ ಮಾಡ್ಕೊಂಡ್ವಿ. ಸಾಕ್ಷಾತ್ ಯಮನೇ ಸ್ಥಾಪಿಸಿರುವಂಥ ದೇವಸ್ಥಾನವಂತೆ. ಇಲ್ಲಿಗೆ ನಾವು ಬರಬೇಕಂದ್ರೆ ಬರೋಕ್ಕಾಗಲ್ವಂತೆ. ಸಾಕ್ಷಾತ್ ಶಿವನ ಆಶೀರ್ವಾದ ಮತ್ತು ನಾವು ಟೋಟಲಾಗಿ 8 ಲಿಂಗಗಳ ದರ್ಶನ ಮಾಡ್ಕೊಂಡು ಸೀದಾ ಮೇನ್ ರಾಜಗೋಪುರ ಹತ್ರ ಹೋದ್ವಿ. ಅಲ್ಲಿಂದ ಒಂದು 2-3 ಅವರ್ಸ್ ಆಯಿತು ಒಳಗಡೆ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋಷ್ಟಲಿಗೆ. ನಾವು ದರ್ಶನ ಮಾಡಿಕೊಂಡು ಸೀದಾ ಹೊರಟಿದ್ದು ನಮ್ಮ ಊರ ಕಡೆಗೆ. ತಿರುವಣ್ಣಾಮಲೈಯಿಂದ ಡೈರೆಕ್ಟ್ ನಾವು ನಮ್ಮೂರಿಗೆ ಹೋಗ್ತಾಯಿದ್ದೀವಿ. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ ಟಯರ್ಡ್ ಆಗೋದ್ರಿಂದ ಹಾಗೆ ಜಸ್ಟ್ ಒಂದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ತಿರುವಣ್ಣಾಮಲೈಯಿಂದ ಬೆಂಗಳೂರಿಗೆ ಹೋಗೋಷ್ಟಲಿಗೆ ಸುಮಾರು 12 ಗಂಟೆ ಆಗಿಬಿಡ್ತು. ಅಲ್ಲಿಂದ ನಾವು ಊರಿಗೆ ಹೋಗೋದೇನೋ ಅಂತ ಹೇಳಿ ತುಮಕೂರಲ್ಲೇ ಸ್ಟೇ ಮಾಡಿದ್ವಿ. ತುಮಕೂರಲ್ಲಿ ಸಿದ್ಧಗಂಗಾ ಮಠವನ್ನು ದರ್ಶನ ಮಾಡಿಕೊಂಡು ನಾವು ಬೆಳಗ್ಗೆ ನಮ್ಮೂರನ್ನ ತಲುಪಿದ್ವಿ. ಸಿದ್ಧಗಂಗಾ ಮಠದಲ್ಲಿ ಪ್ರಸಾದ ಇತ್ತು. ಪ್ರಸಾದ ಮುಗಿಸ್ಕೊಂಡು ಅಲ್ಲಿಂದ ನಾವು ನಮ್ಮೂರಿಗೆ ಬಂದ್ವಿ ಸಾಯಂಕಾಲ. ಸಿದ್ಧಗಂಗಾ ಮಠದ ಒಂದಷ್ಟು ಫೋಟೋಸ್ಗಳನ್ನ ನಿಮಗೆ ತೋರಿಸ್ತೀನಿ ನೋಡಿ. ನಾವಲ್ಲಿ ಬೋರ್ಡ್ ಹತ್ರ ಒಂದು ಫೋಟೋ ತಗೊಂಡ್ವಿ ಇರಲಿ ಅಂಥೇಳಿ. ಸಿದ್ಧಗಂಗಾ ಅಜ್ಜಾರದ ಮಠದಲ್ಲಿದೆ ಫೋಟೋ ನೋಡಿ ಹೆಂಗೆ ಚೆನ್ನಾಗಿದೆ ಅಂತ.